Yeah, yeah, came through flexing cause they know I got the sauce. Got the presents on me, I can't ever take it off. ಚಿಕನ್ ಲಿವರ್ ಗಿಸರ್ಡು ಫುಡ್ ಮಾತ್ರ ಸಕ್ಕತ್ತಾಗಿದೆ. ಫಿಶು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಮೀನಾ. ದಿನ ಪೂರ್ತಿ ಅದೇ ಆಫೀಸ್ ಕೆಲಸ, ಅದೇ ಟ್ರಾಫಿಕ್ ಇಂದ ಬೇಜಾರಾಗಿ ವೀಕೆಂಡ್ ಅಲ್ಲಿ ಎಲ್ಗಾದ್ರೂ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ನಿಮ್ಗಾಗಿ ಒಂದು ಮಸ್ತ್ ಜಾಗ ತೋರಿಸ್ತೀನಿ. ಇವತ್ತು ನಾವು ಬಂದಿರೋದು ನಮ್ ಸಿಟಿಗೆ ತುಂಬಾನೇ ಹತ್ತಿರದಲ್ಲಿರೋ ಒಂದು ಬ್ಯೂಟಿಫುಲ್ ಸ್ವರ್ಗಕ್ಕೆ, ನೆಲಮಂಗಲದಲ್ಲಿರೋ RR ರಿಟ್ರೀಟ್ ರೆಸಾರ್ಟ್ಗೆ. ಇಲ್ಲಿರೋ ಹಸಿರು, ಈ ಕೂಲ್ ವಾತಾವರಣ ನೋಡಿದ್ರೇನೆ ಮನ್ಸಿಗೆ ಒಂಥರ ಪೀಸ್ ಸಿಗುತ್ತೆ. ಇವತ್ತು ನಾವು ಫುಲ್ ಡೇ ಏನೇನ್ ಮಾಡ್ತೀವಿ ನಿಮ್ಗೂ ತೋರಿಸ್ತೀವಿ. RR ರಿಟ್ರೀಟ್ ರೆಸಾರ್ಟ್ಗೆ ಕಾಲಿಟ್ಟ ತಕ್ಷಣ ನಮ್ಗೆ ವೆಲ್ಕಮ್ ಮಾಡೋಕೆ ಯಾರು ನಿಂತಿದ್ದಾರೆ ನೋಡಿ. ಸೆಲೆಬ್ರಿಟಿಗಳಿಗೆ ಬೌನ್ಸರ್ಸ್ ಇರ್ತಾರೆ, ಆದ್ರೆ ನಮ್ಗೆ ವೆಲ್ಕಮ್ ಮಾಡೋಕೆ ಇಲ್ಲಿ ಸ್ಪೆಷಲ್ ಕ್ವಾಕ್ ಕ್ವಾಕ್ ಆರ್ಮಿ ಇದೆ. ಇವುಗಳನ್ನ ನೋಡಿದ್ರೇನೆ ಒಂಥರ ಕ್ಯೂಟ್ ವೈಬ್ಸ್ ಶುರುವಾಗುತ್ತೆ. ಲೀಚಿ ಜ್ಯೂಸ್, ವೆಲ್ಕಮ್ ಡ್ರಿಂಕ್, ಇದೆಲ್ಲ ಆಕ್ಟಿವಿಟೀಸ್ ಇದೆ. ರೆಸಾರ್ಟ್ಗೆ ಬಂದ್ಮೇಲೆ ಫಸ್ಟ್ ಕೆಲಸ ನಮ್ಮ ಭಾರವಾದ ಬ್ಯಾಗ್ಗಳನ್ನ ಲಾಕರ್ ಒಳಗಡೆ ಇಡೋದು. ಕೇವಲ ಬ್ಯಾಗ್ ಅಷ್ಟೇ ಅಲ್ಲ, ಇವತ್ತು ದಿನ ಪೂರ್ತಿ ಎಂಜಾಯ್ ಮಾಡೋಕೆ ನಮ್ಮ ತಲೆಯಲ್ಲಿರೋ ಎಲ್ಲ ಲೈಫ್ ಟೆನ್ಷನ್ಗಳನ್ನ ಕೂಡ ಈ ಲಾಕರ್ ಒಳಗಡೆ ಹಾಕಿ ಲಾಕ್ ಮಾಡ್ತಾ ಇದ್ದೀವಿ. ಇವತ್ತು ನೋ ಆಫೀಸ್, ನೋ ಸ್ಟ್ರೆಸ್, ಓನ್ಲಿ ಚಿಲ್ಲಿಂಗ್. ಲಾಕರ್ಸ್ ಜೆಂಟ್ಸ್ ಇದರ್, ಲಾಕರ್ ಒಂದೇ ಕಡೆ. ಚೇಂಜಿಂಗ್ ರೂಮ್, ಬಾತ್ರೂಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿ ನೋಡಿ ಗನ್ನು. ಓಕೆ ರೆಮಾನ್ ರೆಡಿ. ಲಾಕರ್ ನಲ್ಲಿ ಬ್ಯಾಗ್ ಇಟ್ ಕೂಡಲೇ ನಾವು ಫಸ್ಟ್ ಮಾಡಿದ್ದೆ ಈ ರಾಕೆಟ್ ಇಜೆಕ್ಟರ್. ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡ ಹೀರೋ ತರ ಬಿಲ್ಡಪ್ ಕೊಡ್ತಿದ್ದ ಇವರನ್ನ ಫಸ್ಟ್ ರಾಕೆಟ್ ಇಜೆಕ್ಟರ್ ಮೇಲೆ ಕೂರಿಸಿದ್ವಿ. ಹಾರೋ ಮುಂಚೆ ನೋ ಫಿಯರ್ ಅಂತ ಹೇಳ್ತಾ ಇದ್ದರು, ಹಾರಿದ ತಕ್ಷಣ ಅಪ್ಪ ಅಮ್ಮ ಅಂತ ಕಿರ್ಚಾ ಇರ್ತಾ ಇದ್ದದನ್ನ ನೀವು ನೋಡಿ. ಇಸ್ರೋ ರಾಕೆಟ್ ಲಾಂಚ್ ಮಾಡೋದು ನೋಡಿದ್ದೆ, ಆದ್ರೆ ನಾವೇ ರಾಕೆಟ್ ತರ ಹಾರ್ತೀವಿ ಅನ್ಕೊಂಡಿರ್ಲಿಲ್ಲ. ಸೂಪರ್. ಮೇಲ್ ಹೋದಾಗ ಸೂಪರ್ ಆಗಿರುತ್ತೆ, ಕೆಳಗೆ ಬರುವಾಗ ಬಾಯಿಗೆ ಬರುತ್ತೆ. ಹಂಗೆ ಬಾಯಿಗೆ ಬಂದು ಮತ್ತೆ ನುಗ್ಗಬೇಕು. ಸೇಫ್ಟಿ ಎಲ್ಲ ಚೆಕ್ ಮಾಡ್ಕೋತಾ ಇದ್ದಾರೆ. ಯಾರೆಲ್ಲ ನಿಮ್ ಗ್ಯಾಂಗ್ ಅಲ್ಲಿ ಹಿಂಗೆ ಬಿಲ್ಡಪ್ ಕೊಡ್ತಾರೋ ಅವರೆಲ್ಲರನ್ನ ಇಲ್ಲಿ ಕರ್ಕೊಂಡು ಬಂದು ಕೂರಿಸ್ಬಿಡಿ ಆಯ್ತಾ. ಕಾಲೆಲ್ಲ ನಡುಗ್ತಾ ಇದೆ. ಇಳಿಯೋಕ್ಕೂ 1% ಬೇಕು. ಇದನ್ನ ಮಾಡ್ತಾ ಇರುವಾಗ ಜೀವನದಲ್ಲಿ ಮಾಡಿರೋ ಎಲ್ಲಾ ಪಾಪ ಪುಣ್ಯಗಳು ಕಣ್ಮುಂದೆ ಬಂದ್ಬಿಡ್ತು. ಡಬ 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 ಪಡ್ಕೋತಾ ಇದೆ. ನಾನು ಹೆದರ್ಕೊಂಡು ಮಾಡಬಾರ್ದು ಅನ್ಕೊಂಡಿದ್ದೆ, ಸೇರ್ಕೊಂಡು ನನಗೆ ಹೆದ್ರು ಪುಕ್ಲಿ ಹೇಳಿ ಅಂತ ಹೇಳುದು. ಅದಕ್ಕೆ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ರಾಕೆಟ್ ತರ ಹಾರಿ ಜೀವ ವಾಪಸ್ ಬಂದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಮಾಡಿದ್ದು ಈ ಕ್ವಾಡ್ ಬೈಕ್ ರೈಡ್. ಸಿಟಿಯಲ್ಲಿ ಫಸ್ಟ್ ಗೇರ್ ಇಂದ ಸೆಕೆಂಡ್ ಗೇರ್ ಹಾಕೋಕೆ ಜಾಗನೇ ಇರಲ್ಲ. ಆದ್ರೆ RR ಟ್ರೀಟ್ ನ ಈ ಆಫ್ ರೋಡ್ ಟ್ರ್ಯಾಕ್ ನಲ್ಲಿ ಧೂಳಂದಿಸ್ತಾ ಗಾಡಿ ಓಡಿಸ್ತಾ ಇದ್ರೆ ಅದರ ಮಜಾನೇ ಬೇರೆ. ಗಣಿಸ್ತಾ ಇದೆ ಸವಾರ ಬಟರ್ಫ್ಲೈನಾ. ಮನೆಯಲ್ಲಿ ಆರಾಮಾಗಿ ತೂಗುಯ್ಯಾಲೆ ಮೇಲೆ ಕೂತು ನಿದ್ದೆ ಮಾಡ್ತೀವಿ, ಆದ್ರೆ ಈ ಜೈಂಟ್ ಸ್ವಿಂಗ್ ಮೇಲೆ ಕೂತ್ರೆ ಶುಗರ್ BP ಎಲ್ಲ ಗ್ಯಾರಂಟಿ ಏರುತ್ತೆ. ಗಾಳಿಯಲ್ಲಿ ಹಾರಾಡ್ತಾ ಹಕ್ಕಿ ತರ ಫೀಲ್ ಮಾಡಬೇಕು ಅನ್ಕೊಂಡೆ, ಆದ್ರೆ ನಾವು ಕಿರ್ಚಾಡ್ತಾ ಇದ್ದ ಸೌಂಡ್ ಕೇಳಿ ಇಲ್ಲಿರೋ ಹಕ್ಕಿಗಳೇ ಹೆದರಿ ಓಡಿ ಹೋಗ್ತಿವೆ. ಸೌಂಡೇ ಬರ್ತಾ ಇಲ್ಲ ಸಮಾರದು. ನನಗೆ ಭಯ ಆಗ್ತಾ ಇದೆ ಅವಳು ಮಾಡ್ತಿರೋದು ನೋಡಿ. ಈಗ ಸ್ಟಾರ್ಟ್. ದೇವ್ರೇ, ಯಾರಿಗೆಲ್ಲ ಎತ್ತರ ಅಂದ್ರೆ ಭಯ ಅನ್ಸುತ್ತೋ ಅವರೆಲ್ಲ ಇಲ್ಲಿಗೆ ಬಂದು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. अभी ऊपर जाती Ready? Yes, start.
ಜಿಪ್ಲೈನ್ ಮಾಡಬೇಕಂದ್ರೆ ಇಷ್ಟೆಲ್ಲ ಎತ್ಕೊಂಡು ಹೋಗ್ಬೇಕು ನಾವೇ. ಇಲ್ಲಿ ಯವ್ವಾ ತುಂಬ ಹೆವಿ ಇದೆ. ತೋರಿಸಿ ನೀವೆಲ್ಲ. ಟಡಂಗ್ ಟಡಂಗ್ ಟಡಂಗ್. ಇಂಥ ಅಡ್ವೆಂಚರ್ಸ್ ಗೇಮ್ಸ್ ಎಲ್ಲ ನಾವು ಆಡೋಕ್ಕೆ ಬಂದಾಗ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಯಾಕಂದರೆ ಒಂದು ಗೇಮಲ್ಲಿ ನಾನು ಭಯ ಪಟ್ಕೊಂಡೆ, ತುಂಬ ಬ್ಯಾಕ್ ಪೇನ್ ಇರೋದ್ರಿಂದ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಆದರೆ ಅಲ್ಲಿ ಅವರು ಹೇಳಿದ್ರು, ನೀಟಾಗಿ ನಿಮಗೆ ನಾನು ಆಡಿಸ್ತೀನಿ ಬನ್ನಿ ಅಂತ. ಅದಕ್ಕೆ ಹೋದೆ ದೇವ್ರ ಹೆಸರು ಹೇಳ್ಕೊಂಡು. ಬಟ್ ವರ್ತ್ ಇಟ್. ಹತ್ತಿ ಈ ಜಿಪ್ಲೈನ್ ನಲ್ಲಿ ಹೋಗುವಾಗ ತಂಪಾದ ಗಾಳಿ ಮುಖಕ್ಕೆ ಹೊಡಿತಾ ಇರುತ್ತೆ. ಒಂಥರ ಸೂಪರ್ ಮ್ಯಾನ್ ತರ ಫೀಲ್ ಆಗುತ್ತೆ. ಆದ್ರೆ ಮುಖದ ಎಕ್ಸ್ಪ್ರೆಷನ್ ಮಾತ್ರ ಸೂಪರ್ ಮ್ಯಾನ್ ತರ ಇರಲ್ಲ ಬಿಡಿ, ಕಾಮಿಡಿ ಆಗಿರುತ್ತೆ ಅಷ್ಟೇ. ಈ ಗೇಮ್ ಹೆಸರು ಮೆಲ್ ಡೌನ್. ಈ ಮೆಲ್ ಡೌನ್ ಮಾಡಕ್ ಹೋಗಿ ಹೆಂಗೆ ಡುಬಾರ್ ಅಂತ ಬೀಳ್ತಾ ಇದ್ದಾರೆ ನೋಡಿ. ಒಬ್ರು ಒಂದ್ ಕಡೆ ಉರುಳಿದ್ರೆ ಇನ್ನೊಬ್ರು ಬೇರೆ ಕಡೆ ಫುಲ್ ಫ್ಲಾಟ್. ಇಲ್ಲಿ ಆಟ ಆಡೋರಿಗಿಂತ ಜಾಸ್ತಿ ಹೊರಗಡೆ ನಿಂತು ನೋಡ್ತಾ ಇರ್ತಾರಲ್ಲ, ಅವ್ರಿಗಂತೂ ಸಖತ್ ಕಾಮಿಡಿ ಆಗಿರುತ್ತೆ. ಜಂಪ್. ಮುಟ್ಬಾರ್ದು ಅದನ್ನ, ಮುಟ್ಬಾರ್ದು ಅದನ್ನ. ಹಂಗೆ ಮುಟ್ಬಾರ್ದು ಅದನ್ನ. ನಾವೆಲ್ಲ ನಿಜವಾದ ಎಮ್ಮೆ ಹಸು ಮೇಲೆ ಕೂತ್ಕೊಂಡಿರೋರು. ಅದ್ರ ಮಜಾ ಈ ಮಕ್ಳಿಗೆ ಏನ್ ಗೊತ್ತೇಳಿ. ಅದಕ್ಕೆ ಇವರಿಗೆ ಈ ಬುಲ್ ಮೇಲೆ ಕೂರ್ಸಿದ್ವಿ. ಸ್ವಲ್ಪ ಹೊತ್ತು ಓಕೆ, ಆದ್ರೆ ಆಮೇಲೆ ಸ್ಪೀಡ್ ತಗೊಂಡಾಗ ದೊಪ್ಪ ಅಂತ ಬೀಳ್ತೀವಿ. 10 ಸೆಕೆಂಡ್ ಮೇಲೆ ಎದ್ದೊಳಕ್ಕೆ ಆಗಲ್ಲ. नहीं गुड गुड गुड. गिरना नहीं है, गिरना नहीं है, चाहे कुछ भी हो जाए. ನೆಕ್ಸ್ಟ್ ನಾವು ಮಾಡಿದ್ದು ಸ್ಕೈ ಸೈಕ್ಲಿಂಗ್. ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲಿಯುವಾಗ ಹಿಂದೆಯಿಂದ ಅಕ್ಕ ಹಿಡ್ಕೋತಾ ಇದ್ರು. ಆದ್ರೆ ಇಲ್ಲಿ ಹಿಂದೆ ಯಾರು ಇಲ್ಲ, ಕೆಳಗಡೆ ಭೂಮಿನೂ ಇಲ್ಲ, ಬರೀ ಆಕಾಶ ಮತ್ತು ನಡುಕ್ತಾ ಇರೋ ನನ್ನ 2 ಕಾಲ್ಗಳು ಮಾತ್ರ ಇರೋದು. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಫುಡ್ ಮಾತ್ರ ಸಕ್ಕತ್ತಾಗಿದೆ. ಫಿಶು, ಪಠಾಣಿ ಚಿಕನ್, ಪಿಜ್ಜಾ, ನೂಡಲ್ಸ್, ಪಾನಿಪುರಿ, ಇನ್ನು ತುಂಬಾ ವೆರೈಟಿ ಇದೆ ಅಲ್ಲಿ. ಇಷ್ಟೊತ್ತು ನಾವು ಆಡಿದ ಅಡ್ವೆಂಚರ್ಸ್ ಒಂದ್ ಕಡೆ ಆದ್ರೆ, ಈ ಬಿರಿಯಾನಿ ಮತ್ತು ಕಬಾಬ್ ಮೇಲೆ ಅಟ್ಯಾಕ್ ಮಾಡೋ ಅಡ್ವೆಂಚರ್ ಇದೆಯಲ್ಲ, ಅದು ಜಗತ್ತಲ್ಲೇ ಬೆಸ್ಟ್ ಅಡ್ವೆಂಚರ್. ಇಲ್ಲಿ ಫುಡ್ ಮಾತ್ರ ನಿಜಕ್ಕೂ ಯಮ್ಮಿ ಅಂಡ್ ನೆಕ್ಸ್ಟ್ ಲೆವೆಲ್. ಇಲ್ಲಿ ಅನ್ಲಿಮಿಟೆಡ್ ಫುಡ್, ಆದ್ರೆ ನಮ್ಮ ಹೊಟ್ಟೆ ಮಾತ್ರ ಲಿಮಿಟೆಡ್ ಅಲ್ವಾ? ಆದ್ರೂ ಪರವಾಗಿಲ್ಲ, ಹೊಟ್ಟೆ ಬಿರಿಯೋ ತನಕ ತಿನ್ನೋದೇ ಇವತ್ತು. ಪಠಾಣಿ ಚಿಕನ್ ಟಿಕ್ಕಾ, ಇದು ಲೈವ್ ಕೌಂಟರ್. ಚಿಕನ್ ಲಿವರ್ ಫ್ರೈ, ವೆಜ್ ಬಾಲ್ ಮಂಚೂರಿಯನ್, ಮಶ್ರೂಮ್ ಕಬಾಬ್, ವೆಜ್ ಸಿಂಗಾಪುರ್ ನೂಡಲ್ಸ್, ನಮ್ಮೆಲ್ಲರ ಫೇವ್ರೆಟ್ ಪಾನಿಪುರಿ, ಬಿಸಿ ಬಿಸಿ ಪಿಜ್ಜಾ, ಥಿನ್ ಕ್ರಸ್ಟ್ ಪಿಜ್ಜಾ, ಬಿಸಿ ಬಿಸಿ ತವಾ ಫಿಶ್,
ದಾಲ್ ಮಖನಿ, ರಸಮ್ ರೈಸ್. ಹೆವಿ ಲಂಚ್ ಆದ್ಮೇಲೆ ಬಾಡಿ ಕೂಲ್ ಮಾಡೋಕೆ ನಾವೀಗ ವೇವ್ ಪೂಲ್ಗೆ ಬಂದ್ವಿ. ಇಲ್ಲಿರೋ ವೇವ್ ಪೂಲ್ ಸೌತ್ ಇಂಡಿಯಾದ ಲಾರ್ಜೆಸ್ಟ್ ವೇವ್ ಪೂಲ್. ಹಾಗೆ ಇಲ್ಲಿ ಬಿಗ್ ಸ್ಕ್ರೀನ್ ಹಾಕಿದ್ದಾರೆ, ಅದರಲ್ಲಿ ಇಂಗ್ಲಿಷ್, ಕನ್ನಡ, ಹಿಂದಿ ಹಾಡುಗಳನ್ನ ಹಾಕ್ತಾರೆ. ಆ ಹಾಡುಗಳ ಜೊತೆಗೆ ಅಲ್ಲಿರೋರೆಲ್ಲ ಟಪಾಗುತ್ತಿ ಸ್ಟೆಪ್ ಹಾಕಿ ಫುಲ್ ಆನ್ ಎಂಜಾಯ್ ಮಾಡ್ತಾರೆ. Yeah, came through flexing cause they know I got the sauce. Got the presents on me, I can't ever take it off. That's why I came country boy stepping, yeah I'm country boy. ನೆಕ್ಸ್ಟ್ ನಾವು ಬಂದಿದ್ದು ರೈನ್ ಡಾನ್ಸ್ಗೆ. ನಮಗೆ ಡಾನ್ಸ್ ಬರಲ್ಲ ಅನ್ನೋದು ಸೂರ್ಯನಷ್ಟೇ ಸತ್ಯ. ಆದರೆ ಈ ಮಳೆ ಮತ್ತು DJ ಸಾಂಗ್ಸ್ ನೋಡಿದ್ರೆ ಕಾಲಿಗೆ ತಾನಾಗಿ ಕರೆಂಟ್ ಪಾಸ್ ಆಗುತ್ತೆ. Boy stepping, yeah I'm country boy stepping. Country boy stepping, yeah I'm country boy stepping. Artist out the ranch, I just told you that I'm bout it. I might take offense if you tell me that you doubt it. That's just what it is, yeah I'm known to make it rowdy. Then I'm for the fit, and I drive a wide body. Who you know, but like this, nobody. Can't go slow, I gotta hit that body. I'm the top, but the top, I can't never take a break. Yeah I'm hot, and you not, that's why all my records bang. Oh, it's been a long hard road, gotta go home. Yeah. ರೂಮ್ಸ್ ಮಾತ್ರ ಸೂಪರ್ ಕ್ಲಾಸ್ ಆಗಿದೆ. ಇದರ ವಿಶೇಷ ಏನಪ್ಪಾ ಅಂದ್ರೆ ಬೆಡ್ ಮೇಲಿಂದ ಎದ್ದು ಜಸ್ಟ್ 4 ಸ್ಟೆಪ್ಸ್ ಇಟ್ರೆ ಸಾಕು, ಡೈರೆಕ್ಟ್ ಪೂಲ್ ಒಳಗಡೆನೆ ಇರ್ತೀವಿ. ಸಖತ್ತಾಗಿದೆ. ರೂಮ್ಸ್ ನೋಡಿ ಏನು ಸಖತ್ತಾಗಿದೆ. ಯಾಟ್ಸ್, ಬ್ರೆಜಿಲಿಯನ್ ಊಟ. And it is totally fireproof, weatherproof, soundproof. ಅವ್ರಿಗೆ ಬರ್ತಾರಲ್ಲ ಆಚೆ ಬರೋದೆಲ್ಲ ಡೈನಿಂಗ್ ಅಲ್ಲಿ ಇಲ್ಲೇ ಊಟ ಮಾಡೋಣ ಸರ್, ನಮ್ಗೆ ಮಿಸ್ ಆಗ್ಬಿಡುತ್ತೆ ಎಕ್ಸ್ಪೀರಿಯನ್ಸ್. ಆಮೇಲೆ ಇದ್ರೊಳಗೂ ಅಷ್ಟೇ ಇದೇ ತರ ಉದ್ದಿರೋದು. ಹಿಂಗಡೆ ಫಸ್ಟ್ GST ಆಮೇಲೆ ಡೈನಿಂಗ್ ಮಾಡೋದು. ಮೇಲ್ಗಡೆ ಗೀಸರ್ ಇದೆ and it is in circular shape. Yeah, came through flexing cause they know I got the sauce. Got the presents on me, I can't ever take it off. That's why I came. ಆಕಾಶದಲ್ಲಿ ಹಾರಾಡಿದ್ದಾಯ್ತು, ನೀರಲ್ಲಿ ಮುಳುಗಿದ್ದಾಯ್ತು. ಈಗ ನೇರ ಭೂಮಿಗಿಳಿದು ಇಲ್ಲಿರೋ ಡ್ರೈ ಗೇಮ್ಸ್ ಮೇಲೆ ಸರ್ಪ್ರೈಸ್ ಅಟ್ಯಾಕ್ ಮಾಡ್ತಾ ಇದ್ದೀವಿ. Yeah, came through flexing cause they know I got the sauce. Got the presents on me, I can't ever take it off. That's why I came country boy stepping, yeah I'm country boy stepping. Country boy stepping, yeah I'm country boy stepping. Yeah they can't get like me, rockin' boots and white tee. Designer on my cuff, ain't something like a movie. Country boy stepping, yeah I'm country boy stepping. Country boy stepping, yeah I'm country boy stepping. Artist out the ranch, I just told you that I'm bout it. I might take offense if you tell me that you doubt it. That's just what it is, yeah I'm known to make it rowdy. Then I'm for the fit, and I drive a wide body. वो नॉट्स में पैर रखो अंदर, नॉट. I gotta hit that body. I'm the top, but the top, I can't never take a break. Yeah I'm hot, and you not, that's why all my records bang. Oh, it's been a long hard road, gotta go home. Yeah. Oh, and I know you love the way that I'm. ಎಲ್ಲ ಆಟ ಆಡಿ ಸುಸ್ತಾದ್ಮೇಲೆ ನಮ್ಮ ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಈಗ ಲೂಡೋ ಆಟಕ್ಕೆ ಕೂತಿದ್ದೀವಿ. ಮೊಬೈಲ್ನಲ್ಲಿ ಆಡೋದು ಬೇರೆ, ಆದರೆ ಇಲ್ಲಿ ಫ್ರೆಂಡ್ಸ್ ಜೊತೆ ಮುಖ ನೋಡಿಕೊಂಡು ಗೇಮ್ ಆಡುವಾಗ ಸಿಗೋ ಆ ಚೀಟಿಂಗ್ ಮಜಾನೇ ಬೇರೆ. ಇವರು ಕೂಡ ಫುಲ್ ಡೇ ಟಯರ್ಡ್ ಆಗಿ ಲಾಸ್ಟಲ್ಲಿ ಚೆಸ್ ಆಡ್ತಾ ಇದ್ದಾರೆ. ಮನೆಯಲ್ಲಿ ಮಗಳು ಏನೇ ಕೇಳಿದ್ರು ತಂದ್ಕೊಡೋ ಅಪ್ಪ ಇಲ್ಲಿ ಕೇರಂ ಬೋರ್ಡ್ ಹತ್ರ ಬಂದ್ರೆ ಮಾತ್ರ ಆ ರೆಡ್ ಕಾಯಿನ್ ರಾಣಿ ನಾನೇ ತಗೋಬೇಕು ಅಂತ ಫುಲ್ ಕಾಂಪಿಟೇಷನ್ಗೆ ಇಳಿದಿದ್ದಾರೆ ನೋಡಿ.
ಎಲ್ರೂ ಸೇರ್ಕೊಂಡು ಜೋಶಲ್ಲಿ ಫೂಸ್ಬಾಲ್ ಆಡ್ತಾ ಇದ್ದಾರೆ. ಹೆಂಗಂದ್ರೆ ಈಗ ಹೊರಗಡೆ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ ಅಲ್ವಾ, ಹಾಗೆ ಇವರೆಲ್ಲ ಇಲ್ಲೇ ವರ್ಲ್ಡ್ ಕಪ್ ಆಡೋ ಗೆಲ್ಬಿಟ್ಟಿದ್ದಾರೆ. ಟಿವಿಯಲ್ಲಿ ಮೆಸ್ಸಿ, ರೊನಾಲ್ಡೋ ಆಡೋದನ್ನ ನೋಡಿ ಇನ್ಸ್ಪೈರ್ ಆಗಿ ನಮ್ ಗ್ಯಾಂಗ್ ಇಲ್ಲಿ ಫೂಸ್ಬಾಲ್ ಟೇಬಲ್ ಒಳಗಡೆ ಇರೋ ಪ್ಲೇಯರ್ಸ್ ರಾಡ್ ಗಳನ್ನ ಗರಗರ ಗರಗರ ಅಂತ ತಿರುಗಿಸ್ತಾ ಇದ್ದಾರೆ. ಗೋಲ್ ಹೊಡೆಯೋಕೆ ಇವರು ಕಿರ್ಚಾಡ್ತಾ ಇರೋದನ್ನ ನೋಡಿದ್ರೆ ಇವರಿಗೆ ಫಿಫಾ ಕಪ್ ಕೊಟ್ಬಿಡ್ಬೋದು ಅನ್ಸುತ್ತೆ. Designer on my cuff link, something like a movie. Country boy stepping, yeah, I'm country boy stepping. ಲಾಸ್ಟ್ ಅಲ್ಲಿ ಸ್ಟಿಕ್ ಕ್ಯಾಚರ್, ಸೌಂಡ್ ಬಸ್, ಎಲೆಕ್ಟ್ರಿಕಲ್ ಗೇಮ್ ಆಡಿದ್ವಿ. ಹಾ, ಸುಸ್ತಾಗೋಯ್ತು. ಇಷ್ಟೆಲ್ಲ ಆಟ ಆಡಿದ್ಮೇಲೆ ಸಂಜೆ 5 ಗಂಟೆಗೆ ಬಿಸಿ ಬಿಸಿ ಕಾಫಿ, ಪಕೋಡ, ಬಜ್ಜಿ ಮತ್ತೆ ಪಾವ್ ಭಾಜಿ ಇತ್ತು. ಆಲ್ರೆಡಿ ನನ್ನ ವಿಡಿಯೋ ಡ್ಯೂರೇಷನ್ 17 ನಿಮಿಷ ಆಗಿದೆ. ಇನ್ನು ಅದನ್ನು ಹಾಕಿದ್ರೆ ಮತ್ತೆ ನೀವು ಬೈತೀರಾ ಅಂತ ಹೇಳಿ ಆ ವಿಡಿಯೋ ನಿಮಗೆ ತೋರಿಸ್ತಾ ಇಲ್ಲ. Do you get what I mean? I got faith in my dream. Oh, it's been a long, hard road. Okay. Gotta go. ಖತಮ್, ಟಾಟಾ, ಬಾಯ್ ಬಾಯ್. ಪೈಸಾ ವಸೂಲ್ ಆಯ್ತಾ? ಹೌದು. ಟಾಟಾ, ಬಾಯ್ ಬಾಯ್, ಖತಮ್. ಇವತ್ತು ಒನ್ ಡೇ ಹ್ಯಾಂಗ್ ಔಟ್ ಅಂತ ಹೇಳಿ ಬಂದಿದ್ದು ಫ್ಯಾಮಿಲಿ ಜೊತೆಗೆ. RR ರಿಟ್ರೀಟ್ ನೆಲಮಂಗಲ. ನಿಜಕ್ಕೂ ತುಂಬ ಚೆನ್ನಾಗಿದೆ ಪ್ಲೇಸು. ಒನ್ ಡೇ ಪ್ಯಾಕೇಜ್ ಅಥವಾ ನೀವು ಸ್ಟೇ ಮಾಡ್ತೀನಿ ಅಂದ್ರೂ ಕೂಡ ತುಂಬ ಚೆನ್ನಾಗಿದೆ ಪ್ಲೇಸು. ವೆರಿ ಗುಡ್, ಥ್ಯಾಂಕ್ ಯು ಸರ್. ನೀವು ಬನ್ನಿ ಫ್ಯಾಮಿಲಿ ಜೊತೆ ಪ್ಲಾನ್ ಮಾಡಿಕೊಂಡು. ಆ್ಯಂಡ್ ಡೇ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ. ಡ್ರೈ ಆಕ್ಟಿವಿಟೀಸ್, ವಾಟರ್ ಗೇಮ್ಸ್ ಎಲ್ಲವೂ ಚೆನ್ನಾಗಿದೆ. ಆ್ಯಂಡ್ ಪೂಲು, ಇನ್ಫ್ಯಾಕ್ಟ್ ಅವರು ನನಗೆ ಸುರೇಶ್ ಸರ್ ಮತ್ತು ಚಿದಂಬರಂ ಸರ್ ಹೇಳಿದಾಗ ಒಂಥರ ಖುಷಿ ಆಯಿತು. ಯಾಕಂದರೆ ದೊಡ್ಡ ವೇವ್ ಪೂಲು, ತುಂಬ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಪೂಲ್, ಸ್ವಿಮ್ಮಿಂಗ್ ಪೂಲ್ ಇದೆ, ಡ್ರೈ ಆಕ್ಟಿವಿಟೀಸ್, ರೈನ್ ಡ್ಯಾನ್ಸ್ ಎಲ್ಲವೂ ತುಂಬ ಚೆನ್ನಾಗಿದೆ. ಎಲ್ಲರೂ ನೀವು ಪ್ಲಾನ್ ಮಾಡಿಕೊಂಡು ಫ್ಯಾಮಿಲಿ ಜೊತೆಗೆ ಬನ್ನಿ. ವಿ ಹ್ಯಾಡ್ ಅ ನೈಸ್ ರೈಟ್. ಎಸ್, ವೇವ್ ಪೂಲ್ ತುಂಬಾ ಚೆನ್ನಾಗಿತ್ತು. RR ರಿಟ್ರೀಟ್ ನೆಲಮಂಗಲ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. 6 ಗಂಟೆ ಆಯಿತು, ಪೈಸಾ ವಸೂಲ್ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಟೇಕ್ ಕೇರ್, ಬಾಯ್. ಇಂಡೋರ್ ಗೇಮ್ಸ್ ಇತ್ತು. Yeah, came through flexing cause they know I got the sauce. Got the presents on me, I can't ever take it off. That's why I came country boy stepping, yeah, I'm country boy stepping. Country boy stepping, yeah, I'm country boy stepping. Yeah, they can't get like me, rockin' boots and white tee. Designer on my cuff link, something like a movie. Country boy stepping, yeah, I'm country boy stepping. Country boy stepping, yeah, I'm country boy stepping. Artist out the ranch, I just told you that I'm bout it. I might take offense if you tell me that you doubt it. That's just what it is, yeah, I'm known to make it